ಬಗ್ಗೆ ಮೇಡಮ್ ಸಚಿವ ಸಂಪುಟ ವಿಸ್ತರಣೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಮೇಡಮ್. ಸರ್ಕಾರ 2 ವರ್ಷ ಕೂಡ ಪೂರೈಸಿದೆ. 15ಕ್ಕೂ ಹೆಚ್ಚು ಸಚಿವರಿಗೆ ಕೊಡುವಂಥ ಸಾಧ್ಯತೆ ಇದೆ. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಗೊತ್ತಿಲ್ಲದೆ ಮಾತನಾಡೋದು ಕೂಡ ಸರಿಯಲ್ಲ. ನಾವೇನೇ ಇದ್ರೂ ಕೂಡ ಹೈಕಮಾಂಡ್ ಏನು ಹೇಳುತ್ತೋ, ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ. ಇಷ್ಟನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ತಪ್ಪೇನೂ ಇಲ್ಲ. ಆಕಾಂಕ್ಷಿಗಳು ಹೆಚ್ಚಾಗಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಅದು ಅವರ ಹಕ್ಕು, ಅದು ಅವರ ಅಧಿಕಾರ. ಎಲ್ಲರೂ ಚುನಾವಣೆಯಲ್ಲಿ ನಿಂತು ಜನರಿಂದ ಗೆದ್ದು ಹೋದಂಥ ಜನ ಇದ್ದಾರೆ. ಸೊ ಏನು ಹೈಕಮಾಂಡ್ ತೀರ್ಮಾನ ತಗೊಳ್ತಾ ಅದಕ್ಕೆ ನಾವೆಲ್ಲ ಮೊನ್ನೆ 100% ಈ ಬಾಲ್ಯ ವಿವಾಹ ನಡೆಯುವಂಥವ್ರು ಯಾರಾದರೂ ಇದನ್ನು ಮಾಡಿದ್ರು, ಈ ಅಕ್ಕಪಡೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೆ. ಎಲ್ಲ ಹಂತದಲ್ಲಿ ಮಗು ಇರ್ಬೋದು, ಮಕ್ಕಳಿರ್ಬೋದು, ಹಿರಿಯರಿರ್ಬೋದು, ಎಲ್ಲ ಹಂತದಲ್ಲಿ ಕೂಡ ಅಕ್ಕಪಡೆ ಸನ್ನದ್ಧರಾಗಿರುತ್ತೆ. ಸಿಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಿದೆ. ಪ್ರತಿನಿತ್ಯ ದೆಹಲಿಗೆ ಹೋಗುವಂಥದ್ದು, ನಾಯಕರುಗಳು ಭೇಟಿ ಮಾಡುವಂಥದ್ದು, ಹೈಕಮಾಂಡ್ ನಾಯಕರುಗಳು ಚರ್ಚೆ ಆಗ್ತಿದ್ದು ನವೆಂಬರ್ಗೆ DCM ಅವರು CM ಆಗಿ ಆಗ್ತಾರೆ. ನೋಡಿ, ನೀವು ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದೀರೋ ಅದೇ ನಾವು ನೋಡ್ತಾ ಇದ್ದೀವಿ. ಅದಕ್ಕಿಂತ ಜಾಸ್ತಿ ನಮಗೇನು ಗೊತ್ತಿಲ್ಲ. ಒಟ್ಟಾರೆಯಾಗಿ ಪಕ್ಷ ಹೈಕಮಾಂಡು ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಎಲ್ಲರೂ ಭದ್ರಿರ್ತೀವಿ ಅಂತ ಎಲ್ಲರೂ ಹೇಳ್ತಾ ಇರೋದನ್ನ ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರ. ಆ ರೀತಿ ಮಾತುಕತೆ ಆಗಿತ್ತು ಅಂತೇಳಿ ಮೇಡಮ್. 2 ವರ್ಷದ ನಂತರ ಬದಲಾವಣೆ ಆಗಬೇಕು ಅಂತ. ನೋಡಿ, ಐ ಆಮ್ ವೆರಿ ಸ್ಮಾಲ್ ಟು ಕಮೆಂಟ್ ಆನ್ ದಿಸ್. ನಾ ಏನಂತ ಇದಕ್ಕೆ ಹೇಳ್ಬೋದು. ಅಲ್ಲ, ತಮ್ಮ ಆಕಾಂಕ್ಷೆ ಏನು ಮೇಡಮ್? DCM ಅವರು DK ಶಿವಕುಮಾರ್ ಅವರು CM ಆಗೋದು ಹೈಕಮಾಂಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.